ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ನಮ್ಮ ದಿನಚರಿಯಲ್ಲಿ ನಾವು ಹೋದ ಎಪಿಸೋಡ್ಸಲ್ಲೆಲ್ಲ ಅಭ್ಯಂಗದ ಬಗ್ಗೆ ಒಂದು ಸ್ವಲ್ಪ ವಿಚಾರಣೆ ಹೇಳಿದೆ. ಈ ಸಲ ಮತ್ತಷ್ಟು ನಾನು ಅಭ್ಯಂಗದ ಬಗ್ಗೆ ತಿಳಿಸ್ತೀನಿ. ನಾನು ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಪ್ರತಿ ದಿವಸ ಅಭ್ಯಂಗ ಮಾಡೋದು ತುಂಬ ಒಳ್ಳೆಯದು. ಈ ದೇಹಕ್ಕೆ ಎಣ್ಣೆ ತಗೊಂಡು ಸವರ್ದು ಅದನ್ನು ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ಏನೇನು ಲಾಭದಾಯಕ, ಏನೇನು ಉಪಯೋಗ, ಏನೇನು ಒಂದು ಸುಸ್ತಾಗಿದ್ದರೆ ಅದಕ್ಕೆ ತುಂಬ ಒಳ್ಳೆಯದು. ನಿದ್ದೆ ಚೆನ್ನಾಗಿ ಬರುತ್ತೆ ಒಂದು ಅಭ್ಯಂಗ ಆಗಿದ್ಮೇಲೆ. ಕೆಲವರಿಗೆ ನಿದ್ದೆ ಸಮಸ್ಯೆ ತುಂಬ ಇರುತ್ತೆ. ಆವಾಗ ನೀವು ಒಂದು ಅಭ್ಯಂಗ ಮಾಡಿ ಸ್ನಾನ ಮಾಡೋದ್ರಿಂದ ಒಳ್ಳೆ ನಿದ್ದೆ ಬರೋದು ಶುರು ಆಗುತ್ತೆ. ನಿಮ್ಮ ಸ್ಕಿನ್ ಟೆಕ್ಸ್ಚರು ಚೆನ್ನಾಗಿರುತ್ತೆ. ಸುಮಾರು ಜನಕ್ಕೆ ಈ ಡ್ರೈ ಸ್ಕಿನ್ನು ತುಂಬ ಇಂಪಾರ್ಟೆಂಟು. ಅದು ಡಾಕ್ಟ್ರ್ ಹತ್ರ ಹೋದಾಗಲ್ಲ ಅವರು, ಡಾಕ್ಟ್ರೇ ನನಗೆ ತುಂಬ ಡ್ರೈ ಸ್ಕಿನ್ ಇದೆ, ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಕೇಳ್ತಾ ಇರ್ತಾರೆ. ಈ ಡ್ರೈ ಸ್ಕಿನ್ನಿಗೆ ಅತ್ಯುತ್ತಮ ಆಗಿರೋ ಒಂದು ಪರಿಣಾಮ ಏನು ಅಂದರೆ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಅದನ್ನು ತಗೊಂಡು ಸ್ನಾನಕ್ಕೆ ಮುಂಚೆ ಚೆನ್ನಾಗಿ ಹಚ್ಕೊಳ್ಳಿ, ಅಭ್ಯಂಗ ಮಾಡ್ಕೊಳ್ಳಿ. ಒಳ್ಳೆ ಕಂಪ್ಲೆಕ್ಷನ್ ಕೊಡುತ್ತೆ. ಯಾವ ಥರದ್ದು ಕ್ರೀಮ್ಸ್ ಬೇಕಾಗಿಲ್ಲ, ಯಾವ ಥರದ್ದು ಏನು ಬೇಕಾಗಿಲ್ಲ. ಈ ಎಣ್ಣೆ ಹಚ್ಚೋದ್ರಿಂದ ಒಳ್ಳೆ ಸ್ನೇಹತ್ವ ದೇಹಕ್ಕೆ ಕೊಡುತ್ತೆ. ಶಿರೋ ಅಭ್ಯಂಗ ಮಾಡೋದು, ತಲೆಗೆ ಒಂದು ಎಣ್ಣೆ ಹಚ್ಕೊಳ್ಳೋದ್ರಿಂದ ನಮ್ಮ ಇಂದ್ರಿಯಗಳಿಗೆಲ್ಲ ಶಕ್ತಿ ಕೊಡುತ್ತೆ. ಮನಸ್ಸು ಕೂಡ ಕಂಟ್ರೋಲಲ್ಲಿರುತ್ತೆ. ಈ ನಮ್ಮ ಸಿಟಿ ವಾತಾವರಣದಲ್ಲಿ ನಾವು ಆಫೀಸ್ಗೆ ಹೋಗಬೇಕು ಅಂದರೆ 1 ರಿಂದ 2 ಅವರ್ ಗಾಡಿಯಲ್ಲಿ ಪ್ರಯಾಣ ಮಾಡ್ತೀವಿ. ಎಷ್ಟೊಂದು ಜನ ನಮ್ಮ ಕೊಲೀಗ್ಸ್ ಜೊತೆ ಎಲ್ಲ ಮಾತಾಡುವಾಗ, ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನಾವು ಬೆಂಗಳೂರು ಬಿಟ್ಟು ಹೋಗಬೇಕು ಅಂತ ಹೇಳ್ತಾರೆ. ಯಾತಕ್ಕೆ ಅಂದರೆ ತುಂಬ ಟ್ರಾಫಿಕ್ಕು ಅಂತ. ಆ ಟ್ರಾಫಿಕಲ್ಲಿ ಅವರಿಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಈ ದೇಹದಲ್ಲಿ, ನಮ್ಮ ಮನಸ್ಸಲ್ಲಿ ಪೇಷನ್ಸ್ ಅಂತ ಇರುತ್ತೆ. ಕೆಲವು ಸಲ ಬೇಗ ಪೇಷನ್ಸ್ ಕಳ್ಕೊತೀವಿ. ರಕ್ತ ಸಂಚಾಲನೆ ಜಾಸ್ತಿ ಆಗುತ್ತೆ, BP ಜಾಸ್ತಿ ಆಗುತ್ತೆ. ಇದಕ್ಕೆ ಒಂದೇ ಒಂದು ಪರಿಹಾರ, ತಲೆಯಲ್ಲಿ ಎಣ್ಣೆ ಇಟ್ಕೊಳ್ಳೋದು. ಆರ್ಗ್ಯುಮೆಂಟ್ಸ್ ಆಗುತ್ತೆ, ಹೀಟೆಡ್ ಡಿಸ್ಕಷನ್ಸ್ ಆಗುತ್ತೆ. ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಡಿಸಿಷನ್ಸ್ ತಗೊಳ್ಳೋ ಟೈಮಲ್ಲಿ ಚಟುವಟಿಕೆ, ನಮ್ಮ ತಲೆಯದ ಚಟುವಟಿಕೆ, ಬ್ರೇನ್ ಚಟುವಟಿಕೆ ಹೆಚ್ಚಾಗತ್ತೆ. ಆದಾಗ ಏನಾಗತ್ತೆ, ಜಾಸ್ತಿ ರಕ್ತ ಸಂಚಾಲನೆ ಜಾಸ್ತಿ ಆಗುತ್ತೆ. ನಾವು ತುಂಬ ನಮ್ಮ ಇಂದ್ರಿಯಗಳನ್ನ ತುಂಬ ಜಾಸ್ತಿ ಉಪಯೋಗಿಸ್ಕೊತೀವಿ. ಇದಕ್ಕೆ ರೆಸ್ಟ್ ಹೆಂಗೆ ಕೊಡೋದು? ಒಂದು ಸ್ವಲ್ಪ ತಗೊಂಡು ತಲೆಗೆ ಎಣ್ಣೆ ಹಚ್ಕೊಂಡು ಅದಕ್ಕೆ ಮಸಾಜ್ ಮಾಡ್ಕೊಳ್ಳೋದು. ಮನೇಲಿ ಮಕ್ಕಳ ತಲೆಗೆ ವಾರಕ್ಕೆ ಒಂದ್ಸಲಿ ಎಣ್ಣೆ ಇಟ್ಟು ಮಸಾಜ್ ಮಾಡಿ. ಕೂದಲಿಗೂ ಒಳ್ಳೆಯದು, ಇಂದ್ರಿಯಗಳಿಗೂ ಒಳ್ಳೆಯದು, ಸ್ಟ್ರೆಸ್ಸು ಅದನ್ನು ಕಮ್ಮಿ ಆಗುತ್ತೆ. ಮನೇಲಿ ಗಂಡ ಹೆಂಡ್ತಿರು ಒಬ್ರಿಗೆ ತಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟು. ಅದರಿಂದ ಏನಾಗುತ್ತೆ ಅಂದರೆ ಒಬ್ಬೊಬ್ಬರಿಗೆ ಸ್ಟ್ರೆಸ್ಗಳು ಕಮ್ಮಿ ಆಗ್ತಾ ಇರುತ್ತೆ. ಈ ಅಭ್ಯಂಗ ಯಾವಾಗ ನಾವು ಮಾಡಕೂಡ್ದು? ಆಯುರ್ವೇದ ಹೇಳುತ್ತೆ, ನವಜ್ವರ ಕಾಲದಲ್ಲಿ ನಾವು ಅಭ್ಯಂಗ ಮಾಡಕೂಡ್ದು. ಏನೋ ಜ್ವರ ಬರೋ ಥರ ಅನಿಸ್ತಾ ಇದೆ, ಸುಸ್ತಾಗ್ತಾ ಇದೆ, ಆವಾಗ ಅಭ್ಯಂಗ ಮಾಡಕೂಡ್ದು. ಹಿಂದೆ ತಿನ್ನಿದ್ದ ಆಹಾರ ಡೈಜೆಷನ್ ಆಗಿಲ್ಲ, ಅವಾಗಲೂ ಕೂಡ ಅಭ್ಯಂಗ ಮಾಡ್ಕೊಬಾರ್ದು. ನಿನ್ನೆ ರಾತ್ರಿ ಏನೋ ನಾನು ತಿನ್ಬಿಟ್ಟೆ, ರೋಟಿ ಪರೋಟ ತುಂಬ ತಿನ್ಬಿಟ್ಟೆ, ಇನ್ನೂ ಡೈಜೆಷನ್ ಆಗಿಲ್ಲ, ಮೋಷನ್ ಇನ್ನೂ ಹೋಗಿಲ್ಲ ನಾನು, ಆಗ ನೀವು ಅಭ್ಯಂಗ ಮಾಡ್ಕೊಬಾರ್ದು. ಬೇರೆ ಏನಾರ ಅನಾರೋಗ್ಯತೆ ನಿಮ್ಮ ದೇಹದಲ್ಲಿತ್ತು ಅಂದರೆ ಅವಾಗಲೂ ಕೂಡ ಅಭ್ಯಂಗ ಮಾಡ್ಕೊಬಾರ್ದು. ಜ್ವರ ಬಿಟ್ಟು ಹೋಗಿದ ಮೇಲೆ ನಿಮ್ಮ ದೇಹದ್ದು ಪೋಷಣೆ ಚೆನ್ನಾಗಾಗೋದಕ್ಕೆ ಅಭ್ಯಂಗ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಸೊ ಪ್ರತಿ ದಿವಸ ಅಭ್ಯಂಗ ಮಾಡ್ಕೊಳ್ಳೋದು ಒಳ್ಳೆಯದು. ಇಲ್ಲದೇ ಇದ್ದರೆ ಅಟ್ಲೀಸ್ಟ್ ವಾರದಲ್ಲಿ 2-3 ದಿವಸ ಆದರೂ ಅಭ್ಯಂಗ ಮಾಡ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಈ ಅಭ್ಯಂಗ ಹಾಗೂ ಸ್ನಾನ 2 ಮಾಡ್ಕೊತಾ ಇದ್ದರೆ ಕರೆಕ್ಟಾಗಿ ಒಂದು ಅಗ್ನಿವೃದ್ಧಿ ಆಗುತ್ತೆ, ಹಸಿವು ಚೆನ್ನಾಗಾಗತ್ತೆ,
ನೀವು ತಿನ್ನಿದ್ದ ಆಹಾರ ಡೈಜೆಷನ್ ಮಾಡ್ಕೊಳ್ಳೋ ತಾಕತ್ತು ನಿಮ್ಗೆ ಚೆನ್ನಾಗಿ ಬರುತ್ತೆ. ಶುಕ್ರ ಧಾತು ಆರ್ಥವ ಧಾತು ವೃದ್ಧಿ ಆಗತ್ತೆ. ವಯಸ್ಸಿಗೆ ಬಂದಿರೋ ಮಕ್ಕಳು ಮದುವೆ ಇದು ವಿಚಾರದಲ್ಲಿ ಮಕ್ಕಳು ಮಾಡ್ಕೊಳ್ಳೋದಕ್ಕೆ, ಸಂತಾನ ಪಡೆಯೋದಕ್ಕೆ ಇದಕ್ಕೂ ಕೂಡ ತುಂಬ ಅನುಕೂಲ ಅಭ್ಯಂಗಗಳು. ಶುಕ್ರಧಾತು ಉತ್ಪತ್ತಿ ಜಾಸ್ತಿ ಮಾಡುತ್ತೆ, ಆರ್ಥವ ಧಾತು ಉತ್ಪತ್ತಿನೂ ಕೂಡ ಜಾಸ್ತಿ ಮಾಡುತ್ತೆ. ದೇಹದಲ್ಲಿರೋ ಮಲಗಳನ್ನೆಲ್ಲ ಈಚೆ ತೆಗೆಯುತ್ತೆ. ಮಲಗಳು ಅಂದರೆ ನಮ್ಮ ಸ್ಕಿನ್ ಮೇಲೆ ಏನೇನು ಮಲಗಳಿರುತ್ತೆ ಅಷ್ಟು ಈ ಸ್ವೆಟ್ ಗ್ಲ್ಯಾಂಡ್ಸ್ ಎಲ್ಲ ಓಪನ್ ಆಗಿ ಅಷ್ಟು ಮಲಗಳೆಲ್ಲ ಈಚೆ ಬರ್ತಾ ಇರುತ್ತೆ, ಅದನ್ನೆಲ್ಲ ಹೊರಗೆ ಹಾಕತ್ತೆ ಅಭ್ಯಂಗ ಹಾಗೂ ಸ್ನಾನದಿಂದ. ವಾತ ಕಫ ದೋಷಗಳನ್ನು ಕಮ್ಮಿ ಮಾಡುತ್ತೆ. ವಾತ ಅಂದರೆ ನಿಮಗೆ ಆಗಲೇ ಗೊತ್ತಿರಬೇಕು, ನೋವು, ಸ್ಟ್ರೇನು ಇವೆಲ್ಲ ಕೂಡ ಕಂಪ್ಲೀಟಾಗಿ ಕಮ್ಮಿ ಆಗತ್ತೆ. ಕಫ ಕೂಡ ಇವತ್ತು ಬೊಜ್ಜುತನ, ಒಂದು ಸ್ವಲ್ಪ ತುಂಬ ಅಂಗಾಂಗಗಳೆಲ್ಲ ತುಂಬ ಹಿಡ್ಕೊಂಡಂಗೆ ಗಟ್ಟಿಯಾಗಿರೋದು, ಇದೆಲ್ಲ ಇದೂ ಕೂಡ ಕಮ್ಮಿ ಆಗತ್ತೆ. ಪಾಪಗಳೆಲ್ಲ ಕಳ್ಕೊತೀರಾ ಅಭ್ಯಂಗ ಹಾಗೂ ಸ್ನಾನ ಮಾಡೋದ್ರಿಂದ. ಈ ಸಂಚಿಕೆಯಲ್ಲಿ ನಾವು ಅಭ್ಯಂಗದ್ದು ಇನ್ನೂ ಉಳಿದಿದ್ದ ವಿಚಾರಗಳೆಲ್ಲ ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಸ್ನಾನದ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.